ಇವಾಗ ನಾನು ಮಲ್ಲಿಗೆ ಈ ವಿಷಯ ಹೇಳಿದ್ರೆ ತುಂಬ ಖುಷಿ ಪಡ್ತಾಳೆ. ಎಲ್ಗೋದ್ಲೋ ಏನೋ ಮಲ್ಲಿ ಇದಾಳ ಅನ್ಸುತ್ತೆ, ಮನೆಯಾಗಿ ಒಳಗಿರ್ಬೇಕು, ಅಡುಗೆ ಮಾಡ್ತಿರ್ಬೇಕೇನೋ. ಕರಿಯ ನೀರು. ಮಲ್ಲಿ ಮಲ್ಲಿ ಏನ್ರಿ? ಬಾ ಮಲ್ಲಿ, ಇಲ್ಲಿ ಏನ್ ಮಾಡ್ತಾ ಇದೀಯ ಒಳಗೆ? ಕಾವೇರಿಗೆ ಹಾಲು ಕಾಯ್ಸಕ್ಕೆ ಇಕ್ಕಿದೀನಿ. ತಿರ್ಗಾ ಬಂದ್ರೆ ಹಾಲು ಕುಡಿತೀನಿ ಅಂತ ಹೇಳಿ ಕ್ಯಾತೆ ಮಾಡ್ತಾಳೆ. ಅದಕ್ಕೆ ಹಾಲು ಕಾಯಿಸಿ ಇಕ್ಬಿಡ್ತೀನಿ, ಬಂದ ತಕ್ಷಣ ಕೊಡಕ್ಕಾಗತ್ತೆ ಕುಡಿಯಕ್ಕೆ ಅಂತಾನ. ಒಲೆ ಮೇಲೆ ಇಕ್ಕಿದೀನಿ, ಇಳಿಸ್ ಬರ್ತೀನಿ ರೀ. ಅಯ್ಯೋ ಜಲ್ದಿ ಬಾ ಮಲ್ಲಿ, ಅಲ್ಲಿ ಇಳಿಸಿ ಆಮೇಲೆ ಬಿಸಿ ಮಾಡುವಂತೆ ಹಾಲ. ಕಾವೇರಿ ಇವಾಗ ಎಲ್ಲೋ ಆಟ ಆಡಕ್ಕೆ ಹೋಗ್ಯಾಳೆ ಪೊದ್ದು ಜೊತೆಗೆ, ಬಂದಾಗ ಬಿಸಿ ಮಾಡ್ಕೊಡುವಂತೆ. ಬಾ ಇಲ್ಲಿ ಬೇಗ. ಯಾಕ್ರಿ ಜಲ್ದಿ ಬಾ ಅಂತ ಹೇಳಿ ಹಂಗೆ ಒಂದೇ ಸಮಕ್ಕೆ ಕರಿತಾ ಇದ್ದೀರಾ? ನಾನು ಒಂದ್ ಸ್ವಲ್ಪ ಹಾಲು ಬಿಸಿ ಮಾಡೋಣ ಅಂತ ಅಂದ್ರೆ ನೀವೊಬ್ರು ಏನ್ ಹೇಳಿ? ನಾನೀಗ ಹೇಳೋ ವಿಷಯ ಕೇಳಿದ್ರೆ ನೀನು ಕುಣ್ದಾಡ್ ಬಿಡ್ತೀಯ ಮಲ್ಲಿ, ಅಂತ ವಿಷಯ ಹೇಳಕ್ ಬಂದಿದ್ದೀನಿ. ಹೌದಾ? ಏನದು ಹೇಳ್ರಿ ಬೇಗ, ಅದೇನು ಅಂತನ. ನನಗೆ ಸಂಬಳ ಬಂದಿದೆ ಮಲ್ಲಿ, ಮೊದಲನೇ ಸಂಬಳ. ಹೌದೇನ್ರಿ? ಯಾಕೆ ಇಷ್ಟೊಂದು ತಡವಾಗಿ ಬಂದಿತ್ತಲ್ಲ ನಿಮ್ದು ಸಂಬಳ? 1.5 ತಿಂಗಳಾಯ್ತು ನೀವು ಕೆಲ್ಸಕ್ಕೆ ಸೇರಿ, ಆದ್ರೆ ಇವಾಗ ಸಂಬಳ ಕೊಟ್ಟಿದ್ದಾರೆ, ಯಾಕೆ? ಏನೋ ಗೊತ್ತಿಲ್ಲ ಮಲ್ಲಿ, ಈಗ್ಲಾದ್ರೂ ಬಂದೈತಲ್ಲ ಅಷ್ಟಕ್ಕೆ ಸಂತೋಷ ಪಡೋಣ. ಇನ್ಮೇಲೆ ತಿಂಗಳ 1ನೇ ತಾರೀಕು ಕರೆಕ್ಟಾಗಿ ಬರುತ್ತೆ. ಮೊದಲನೇ ತಿಂಗಳಲ್ವಾ, ಅದಕ್ಕೆ ಏನೋ 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 ಏನೇನೋ ಮಾಡ್ಬೇಕಾಗಿರುತ್ತೆ, ಅದಕ್ಕೇನೆ ಲೇಟ್ ಆಗೈತೆ ಅಷ್ಟೇನೆ. ಇನ್ನ ಮುಂದಿನ ತಿಂಗಳಿಂದನ 1ನೇ ತಾರೀಕು ಸರಿಯಾಗಿ ಬರುತ್ತೆ. ಹೌದಾ? ಸರಿ ಆಯ್ತು ಬಿಡಿ, ಆ ದೇವ್ರ ದೊಡ್ಡನು ನಮ್ಮನ್ನ ಕೈ ಬಿಡ್ಲಿಲ್ಲ. ಮೊದಲನೇ ಸಂಬಳ ಬಂತಲ್ವಾ ಮಲ್ಲಿ, ಅದಕ್ಕೇನೆ ನೋಡಿಲಿ ಈ ಕವರ್ನಾಗೆ ಏನೈತೆ ಅಂತ ಹೇಳಿ. ಏನ್ ತಂದಿದ್ದೀರಾ? ಏನದು? ತಕಮಲ್ಲಿ ನೀನೇ ತೆಗ್ದು ನೋಡು ಏನೈತೆ ಒಳಗೆ ಅಂತಾನ. ಏನ್ರಿ ಇದು? ಹೊರಗೆ ತೆಗಿಮಲ್ಲಿ, ಗೊತ್ತಾಗುತ್ತೆ ನಿನ್ಗೇನೆ ಏನು ಅಂತಾನ. ಮೈಸೂರು ಪಾಕು ಮಲ್ಗೆ ಹೂವ ರೀ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಮೊದಲನೇ ಸಂಬಳ ಆಯ್ತಲ್ವಾ, ಅದಕ್ಕೆ ನಿನಗೆ ಹೂ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ತಂದ್ಕೊಟ್ಟೆ. ಹಂಗೆ ಮೈಸೂರು ಪಾಕು ನಾನು ಸಂಬಳ ತಣ್ಣಲ್ಲ ಮೊದಲನೇ ಸಾರಿ, ಅದಕ್ಕೆ ಸಿಹಿ ಹಂಚ್ಬೇಕು ಅಂತೇಳಿ ತಗೊಂಬಂದೆ. ಎಲ್ಲಿ ನಮ್ಮ ಕಾವೇರಿ ಪುಟ್ಟಿ ಇಲ್ಲ? ಅಯ್ಯೋ ಸುಮ್ನೆ ಇದೆಲ್ಲ ಯಾಕೆ ತರಕ್ ಹೋದ್ರಿ? ಸುಮ್ನೆ ದುಡ್ಡೊಂದು ಖರ್ಚು ಅಷ್ಟೇನೆ. ಮನೆಗೆ ಏನಾದ್ರೂ ಪಾಯಸನೋ ಏನಾದ್ರೂ ಮಾಡ್ತಿದ್ದೆ ಹೇಳಿದ್ರೆ. ಮೈಸೂರು ಪಾಕೆಲ್ಲ ಯಾಕೆ ತರಕ್ ಹೋದ್ರಿ? ಮಲ್ಲಿಗೆ ಹೂವನು ಇಷ್ಟೊಂದೇನು ಬೇಕಾಗಿರ್ಲಿಲ್ಲ. ಇಲ್ಲ ಯಾರಾದ್ರೂ ಬರೋರು ಒಂದ್ ಮಾಳನೋ 2 ಮಾಳನೋ ತಾಕಂತ ಇದ್ದೆ. ಎಷ್ಟೊಂದು ತಂದಿದ್ದೀರಾ? ಯಾಕೆಂದ್ರೆ ಖುಷಿ ಪಡ್ಬೇಕು ಮಲ್ಲಿ. ನಮ್ಗೇನಾದ್ರೂ ಬೇಕಾಗಿರೋದು ಸಿಕ್ಕಿದಾಗ, ನಮ್ಮ ಆಸೆ ಈಡೇರಿದಾಗ ಸಂತೋಷನ ಹಂಚ್ಕೋಬೇಕಂತೆ, ಅವಾಗ್ಲೇನೆ ಅದಕ್ಕೊಂದು ಅರ್ಥ ಇರೋದು. ಸುಮ್ಮನೆ ಮಲ್ಲಿಗೆ ಹೂವನ ಮುಟ್ಕೋ, ಇಲ್ಲಾಂದ್ರೆ ಕೊಡಿಲಿ ನಾನೇ ಮುಡಿಸ್ತೀನಿ. ಅಯ್ಯೋ ಬೇಡಪ್ಪ, ನಾನೆಲ್ಲ ಆಮೇಲೆ ಮುಡ್ಕೊಂತೀನಿ, ಈಗೇನು ಬೇಡ, ಸುಮ್ಮನೆ ಇರಿ. ತಗೊಳ್ಳಿ ಮೈಸೂರು ಪಾಕ, ನೀವು ತಿನ್ನಿ. ನೀನ್ ತಿನ್ನು ಮಲ್ಲಿ ಮೊದಲು. ಇಲ್ಲ ನೀವು ತಿನ್ನಿ. ಯಾಕೆ ಮಲ್ಲಿ ಮೈಸೂರು ಪಾಕ್ ತಿನ್ನು ಅಂತ ಹೇಳಿ ನಾನು ತಕೊಂಬಂದ್ರೆ ನೀನು ಅಲ್ಲಿಗ್ತಾ ಇದೆಯಾ ತಿಂಬದ್ ಬಿಟ್ಟು? ಅಯ್ಯೋ ಆಮೇಲೆ ತಿಂದ್ರಾತು ಬಿಡ್ರಿ. ಈಗೇನು ಕಾವೇರಿ ಪೊದ್ದು ಎಲ್ಲ ಬಂದ್ಬಿಡ್ಲಿ, ಅವ್ರಿಗೂ ಎಲ್ಲ ಕೊಟ್ಟು ಆಮೇಲೆ ತಿನ್ನಕ್ಕಾಗುತ್ತೆ ಹೇಳಿ. ಪರವಾಗಿಲ್ಲ ತಿನ್ನು ಮಲ್ಲಿ, ಅವರು ಬಂದ್ಮೇಲೆ ತಿಂತಾರೆ ಇರು, ನಾನೇ ತಿನ್ನಿಸ್ತೀನಿ ನಿನಗೆ. ತಗೊಂಬಲ್ಲಿ ನೀ ತಿನ್ನು. ಹಾನು. ಅಯ್ಯೋ ಬಿಡ್ರಿ, ಆಮೇಲೆ ತಿಂದ್ರಾಯ್ತು. ನೀವಂತೂ ತಿನ್ನು ಅಂತೀರ. ಪ್ರೀತಿಯಿಂದ ಕೊಟ್ಟಿದ್ನ ಯಾವತ್ತೂ ಬೇಡ ಅನ್ಬಾರ್ದು. ಹಾನು. ನೋಡೆ ಕಾವೇರಿ, ನಾವಿಲ್ದೇ ಇದ್ದಾಗ ನಿಮ್ಮ ಅಪ್ಪಯ್ಯನು ನಿಮ್ಮ ಅಮ್ಮಯ್ಯನು ಮೈಸೂರು ಪಾಕ್ ತಿಂತಾ ಇದಾರೆ ನಮಗ್ ಕೊಡ್ದಂಗೆ. ಇರು ಅವ್ರನ್ನ ಎದುರ್ಸನ ಅಂತಾನ, ಇಬ್ರು ಒಂದೇ ಸಲ ಅಂಬನ. ಪದ್ದು ಅತ್ತಿ ಅಂತಾನ ಎದುರ್ಸನ ಅಪ್ಪಯ್ಯನು ಅಮ್ಮಯ್ಯನು. ಇದ್ಯಾತಪ್ಪ ಇದು ಹಿಂಗೆ ಶಬ್ದ ಅಂತೈತೆ, ಯಾತನ? ಅಣ್ಣಯ್ಯನು ಮಲ್ಲಿನು ಎದ್ರಕಂಡ್ರು, ಕಾವೇರಿ ಎದ್ರಕಂಡ್ರು, ಎದ್ರ ಪುಕ್ಲರು ಇಬ್ರುನು. ಯಪ್ಪ ನೀವಿಬ್ರುನ ಪದ್ದು, ನಾವು ಇದೇನಪ್ಪ ಇದು ಶಬ್ದ ಅಂತ ಹೇಳಿ ಗಾಬರಿ ಆದಂಗಾಗಿತ್ತು. ಹಂಗೆ ಸದ್ದಿಲ್ದಂಗೆ ಬಂದಿದ್ರಲ್ಲ ಒಳಕ್ಕೆ ಇಬ್ರುನು. ಮಾತಾಡ್ಕೊಂಬರ್ಬೇಕು ತಾನೇ? ನೋಡ ಕಾವೇರಿ, ನಾವ್ ಎದ್ರಿಸಿರೋದಕ್ಕೆ ನಿಮ್ಮ ಅಪ್ಪಯ್ಯನ ನಿಮ್ಮ ಅಮ್ಮಯ್ಯನ ಹೆಂಗೆ ಎದ್ರಿಕೊಂಡವ್ರೆ. ಎದ್ರ ಪುಕ್ಲರು ಇಬ್ರುನು, ಎದ್ರ ಪುಕ್ಲರು. ಅದು ನಾವೇನು ಎದ್ರಿಕೊಂಡಿಲ್ಲ, ನೀವೇ ಎದ್ರಿಸಿರೋದು ಅಂತ ನಮಗೂ ಚೆನ್ನಾಗಿ ಗೊತ್ತು. ಸುಮ್ಮನೆ ನಾವು ನಾಟಕ ಮಾಡಿದ್ವಿ ಅಷ್ಟೇನೆ, ಎದ್ರಿಕೆ ಮಾತಾರನ. ನಿಜವಾಗ್ಲೂ ನಾವು ಎದ್ರಿಕೊಂಡಿಲ್ವಾ ಅಲ್ವೇ ಮಲ್ಲಿ? ಹೂ ಕಣ್ರಿ, ನಾವೇನು ಎದ್ರಿಕೊಂಡಿಲ್ಲಪ್ಪ, ನಾನಂತೂ ಎದ್ರಿಕೊಂಡಿಲ್ಲ ಪದ್ದು. ನೀವ್ ಎದ್ರಿಸಿದ್ರು ನನಗೇನು ಒಂದಿಷ್ಟು ಭಯನೂ ಆಗಿಲ್ಲ. ಸುಳ್ಳು ಇಬ್ರು ಸುಳ್ಳು ಹೇಳ್ತಾ ಇದ್ದೀರಾ, ಎದ್ರಿಕೊಂಡಿದ್ದೀರಾ ನೀವು. ಹೇಳ ಕಾವೇರಿ, ನಿಮ್ಮ ಅಪ್ಪಯ್ಯನ ಅಮ್ಮಯ್ಯನು ಎದ್ರಿಕೆಂಬ್ಲಿಲ್ವೇನೆ? ನಾವು ಅಂತಿದಂಗೆನೆ ನೀನೇ ಹೇಳು. ಎದ್ರಿಕೊಂಡವ್ರೆ, ಸುಮ್ನೆ ಇವಾಗ ಎದ್ರಿಕೊಂಡಿಲ್ಲ ಅಂತಾನ ನಮ್ತ ಸುಳ್ಳು ಹೇಳ್ತಾ ಇದಾರೆ ಕಳ್ರು. ಆಯ್ತು ಬಿಡ್ರಮ್ಮ, ನೀವೇ ಗೆದ್ರಿ. ನೀನು ಕಾವೇರಿ ಗೆದ್ದಿದ್ರ, ನಾವೇ ಎದ್ರಿಕೊಂಡಿದೀವಿ. ಆಯ್ತಾ, ಈಗ ಒಪ್ಕೊಂತಾ ಇದೀವಿ. ಮತ್ತೆ ಸುಳ್ಳು ಯಾಕೆ ಹೇಳಿರಿ? ಎದ್ರಿಕೊಂಡಿಲ್ಲ ಅಂತಾನ ನಮಗ್ ಗೊತ್ತು ನೀವ್ ಎದ್ರಿಕೊಂಡಿದ್ದೀರಾ. ಏನು ತಿನ್ನಿಸ್ತಾ ಇದ್ದೆ ನಮ್ಮನ್ ಬಿಟ್ಟು, ಇಬ್ರು ಏನೋ ತಿಂತಾ ಇದ್ದೀರಾ. ಏನೋ ಅದು
ಮೈಸೂರು ಪಾಕು ಉಪ್ಪದ್ದು ಇವತ್ತು ನನ್ನ ಸಂಬಳ ಬಂತು, ಅದಕ್ಕೆ ಮೈಸೂರು ಪಾಕು ಮಲ್ಲಿಗೆ ಹೂವು ತಂದಿದ್ದೆ. ಮಲ್ಲಿ ಆಮೇಲೆ ತಿಂಬನ ಕಾವೇರಿ ಪದ್ದು ಬರಲಿ ಅಂತ ಅಂತಿದ್ಲು. ಅವ್ರು ಆಮೇಲೆ ಬರ್ತಾರೆ, ನೀನು ತಿನ್ನು ಅಂತನ ಕೊಡ್ತಿದ್ದೆ ಅಷ್ಟೇನೆ ಕೈಗೆ. ನಮ್ ತರ ಸುಳ್ಳು ಹೇಳ್ತೀಯನಯ್ಯಣ. ನೀನು ತಿನ್ನಿಸ್ತಾ ಇದ್ದೆ ಮಲ್ಲಿಗೆ, ಬಾಯಿಗಿಟ್ಟಿದ್ದೆ ತಾನೇ ನೀನು ಮೈಸೂರು ಪಾಕ. ಸುಳ್ಳು ಸುಳ್ಳು ಹೇಳ್ತೀಯ, ನಾವು ನೋಡಿ ಬೇಡಪ್ಪ, ಕೈ ಕೊಡ್ತಾ ಇರ್ಲಿಲ್ಲ, ಬಾಯಿ ಕೊಡ್ತಿದ್ದೆ ನೀನು ತಿನ್ನು ತಿನ್ನು ಅಂತಾನ. ನನ್ ತಗ ಸುಳ್ಳು ಹೇಳ್ತಾ ನೋಡೆ ಕಾವೇರಿ, ನಿಮ್ಮ ಅಪ್ಪಯ್ಯ ಸುಳ್ಳು ಹೇಳದ ನಾವು ನೋಡಿವಲ್ಲೇನೆ, ನೀನೇ ಹೇಳು. ಅಪ್ಪ ಅಪ್ಪ, ನನಗೆ ನನಗೆ ಮೈಸೂರು ಪಾಕು ಕೊಡು ಕೊಡು, ನಾನು ತಿಂತೀನಿ. ಆಯ್ತಮ್ಮ, ತಂದಿದ್ದೀನಿ, ಎಲ್ಲಾರ್ಗು ಆಗವಷ್ಟ. ಬಾ ಕೊಡ್ತೀನಿ. ಪದ್ದು ನೀನು ಇಬ್ರು ತಿಂಬಿರಂತೆ. ಇಲ್ಲೇ ಇದಾವೆ, ಮಸ್ತಾಗಿದಾವೆ. ಇನ್ನ ಮಲ್ಲಿ ಆಮೇಲೆ ತಿಂಬನ ನೀವು ಬಂದಾಗ ಅಂತ ಹೇಳ್ತಿದ್ಲು. ತಿನ್ನು ಪರವಾಗಿಲ್ಲ, ಅವ್ರು ಬಂದು ತಿಂತಾರೆ ಅಂತಾನ ತಿನ್ನಿಸ್ತಿದ್ದೆ ಅಷ್ಟೇನೆ. ತಾಳಮ್ಮ ಬಂಗಾರಿ, ತಿನ್ನು. ನಿಮ್ಮ ಅಪ್ಪಯ್ಯ ನಿನ್ಗೋಸ್ಕರ ಮೈಸೂರು ಪಾಕ್ ತಂದೈತಮ್ಮ. ತಕ ಚೀಗೈತೆ, ತಿನ್ನು. ನಿನಗೆ ಕೊಟ್ಟಿದ್ದ ಅವಳಿಗೆ ಕೊಡ್ತೀಯಲ್ಲ ಮಲ್ಲಿ, ನೀನು ತಿಂಬಕ್ಕಿಲ್ವಾ? ಅವಳಿಗೆ ಅಲ್ಲಿದ್ವಲ್ಲ ಕಾಣ್ ತಿಂಬಾಳ ಅವಳು. ಅವಳು ತಿನ್ಲಿ ಬಿಡ್ರಿ, ಅವಳಿಗೋಸ್ಕರನೇ ತಾನೆ ನಾವಿಷ್ಟೆಲ್ಲನ ಕಷ್ಟಪಡೋದು. ಅವಳು ತಿಂದು ಅವಳು ಖುಷಿಯಾಗಿದ್ದೆ ಅಷ್ಟೇ ಸಾಕು, ನಾನು ಆಮೇಲೆ ತಿಂತೀನಿ ಬಿಡಿ. ಎಲ್ಲಾರ್ಗು ಕೊಟ್ಮೇಲೆ. ಏ ಕಾವೇರಿ, ನನಗೆ ಕೊಡೆ ಮೈಸೂರು ಪಾಕ, ಒಬ್ಳೆ ತಿಂತಾ ಇದೀಯಾ? ಕೊಡಲ್ಲ ಕೊಡಲ್ಲ ಅತ್ತೆ, ಮೈಸೂರು ಪಾಕ ನಾನು ಒಬ್ಳೆ ತಿಂತೀನಿ, ಓಚು ತಿಂತೀನಿ, ನಿನಗೆ ಇಲ್ಲ. ನೋಡಯ್ಯಣ, ನಿನ್ ಮಗಳನ್ನ ನನಗೆ ಮೈಸೂರು ಪಾಕ್ ಕೊಡಲ್ವಂತೆ. ಕೊಡೆ ಸುಮ್ಮನ, ನನಗೊಂದ. ನಿನಗೆ ಅಲ್ಲ ಓಸು ತಂದಿರೋದು, ನನಗೂನು ಸೇರಿಸಿ ತಂದಿದ್ದಾನೆ, ನಮ್ಮ ಅಣ್ಣ ತಂದಿರೋದು. ಕೊಡು ಸುಮ್ಮನೆ. ಅದಕ್ಕೆ ನೋಡು, ಕೊಡ್ಲಿಲ್ಲ ಅಂತಂದ್ರೆ ಅನ್ಬಾರ್ದಮ್ಮ ಕಾವೇರಿ, ನಿಮ್ಮ ಅತ್ತೆ ನಿನ್ನ ಆಟ ಆಡ ಕರ್ಕೊಂಡೋಗಲ್ಲೇ, ಅದು ಇದು ತಂದು ಕೊಡಲ್ಲೇ. ಅಜ್ಜಿ ತಾತನ ಮನೆಗೆ ಯಾತನ ಮಾಡಿದಾಗ ಕೊಡು ಅವಳಿಗೂ ಒಂದ. ತಗೋಪದು, ಅವಳು ಕೊಡೋವಷ್ಟಲ್ಲಿ ಆ ಮೈಸೂರು ಪಾಕೆ ಖಾಲಿ ಆಗಿರ್ತವೆ, ತಗ ತಿನ್ನು. ನೋಡೆ ಕಾವೇರಿ, ನನ್ ತಗೋ ಐತೆ ಮೈಸೂರು ಪಾಕು, ನಾನು ತಿಂತೀನಿ, ನೀನೇನ್ ಕೊಡ್ಬೇಡ ಬಿಡು. ನಿಮ್ಮ ಅಮ್ಮನೇ ಕೊಟ್ಟೈತೆ ನನಗೆ ಮೈಸೂರು ಪಾಕ. ಇನ್ನ ಒಂದ್ ಇಸ್ಕೊಂಡ್ ತಿಂತೀನಿ ನಾನು, ತಿಂದ್ಮೇಲೆ. ನಾನು ಎರಡು ಇಸ್ಕೊಂತೀನಿ, ಇಲ್ಲ ನಾನು 3 ತಿಂತೀನಿ ಮೈಸೂರು ಪಾಕು, ನಿನಗೆ ಕೊಡಲ್ಲ. ಮಲ್ಲಿ ಮಲ್ಲಿ, ಏನ್ ಮಾಡ್ತಾ ಇದ್ರಮ್ಮ ಓಸರುನು? ಅರಮ್ಮ ಬಾ, ನಿಮ್ಮ ಅಳಿಯಂದು ಇವತ್ತು ಮೊದಲನೇ ಸಂಬಳ ಬಂದೈತೆ, ಅದಕ್ಕೇನೆ ಮೈಸೂರು ಪಾಕು ಮಲ್ಲಿಗೆ ಹೂವು ತಂದಿದ್ರು. ಕಾವೇರಿಗೂ ಪೊದ್ದುಗೂ ಕೊಡ್ತಾ ಇದ್ದೆ, ಇಬ್ರು ಗುದ್ದಾಡ್ತಾ ಇದ್ರು, ನಾನು ಜಾಸ್ತಿ ತಿಂತೀನಿ ಅಂತ. ಬಾರಮ್ಮ ಬಾ ಒಳಕ್ಕೆ. ಹೌದಾ ಅಳಿಯಂದ್ರೆ, ಸಂಬಳ ಬಂತಾ? ಹ್ಞೂ ಅತ್ತೆ, ಮೊದಲನೇ ಸಂಬಳ ಬಂದಿತ್ತಲ್ಲ, ಅದಕ್ಕೆ ಮೈಸೂರು ಪಾಕ್ ತಂದಿದ್ದೆ, ಎಲ್ಲರಿಗೂ ಕೊಡೋಣ ಅಂತ ಹೇಳಿ ಈ ಹುಡುಗರು ತಿಂತಾ ಇದ್ವು. ಬಾತೆ ನೀನು ತಕೊಂಡು ತಿನ್ಬಾ. ಮಲ್ಲಿ ಕೊಡು ನಿಮ್ಮ ಅಮ್ಮಗೆ ತಿನ್ಲಿ. ಇರ್ಲಿ ಬಿಡಿ ಅಳಿಯಂದ್ರೆ, ನಮ್ದೇನ್ ಲೆಕ್ಕ, ಹುಡುಗರು ತಿನ್ಲಿ ಬಿಡ್ರಿ. ಅಯ್ಯೋ ಪರವಾಗಿಲ್ಲ, ತಿನ್ನಾಗತ್ತೆ, ದೊಡ್ಡರಾದ್ರೆ ಏನು ಮೈಸೂರು ಪಾಕ್ ತಿನ್ನಬಾರ್ದು ಅಂತ ಏನು ಕಾನೂನೇನಿಲ್ಲ, ತಿನ್ನೋಗು. ಮಲ್ಲಿ ತಂದ್ಕೊಡು ಒಂದ. ತಿನ್ನಮ್ಮ, ಇರ್ಲಿ, ಒಂದ್ ಮೈಸೂರು ಪಾಕ್ ತಿಂದೇಡ್ಕೇನೇನು ನಿನ್ಗೇನೇನು ಕಾಯಿಲೆ ಬರಲ್ಲ, ತಿನ್ನು. ಚೆನ್ನಾಗಿರೋ ಮೈಸೂರು ಪಾಕೆ ತಂದೇವ್ರ ಇವರು, ಏನೋ ಮುಗ್ ಬಂದಿಲ್ಲ ಏನಿಲ್ಲ, ಚೆನ್ನಾಗೈತಿ. ಕಳಮ್ಮ ತಕ ತಿನ್ನು, ಚೆನ್ನಾಗೈತೆ. ನೀವು ತಿಂದ್ರೇನಮ್ಮ? ಹೂನಮ್ಮ, ನಾನ್ ತಿಂದೆ, ನೀನ್ ತಿನ್ನಮ್ಮ. ಅವ್ರಿನ್ನ ತಿಂದಿಲ್ಲ, ತಿಂತಾರ ಅವ್ರು. ಅಪ್ಪಗೆ ಒಂದಿಷ್ಟ ತಾಂಡೋಗಿವಂತೆ, ಎಲ್ಲಾರ್ಗು ಕೊಡ್ಬೇಕು, ಅಲಸ್ ಮಕ್ಕಳಿಗೂ ಗುಂಡಜ್ಜಿಗೂ ಹೊಸಾರ್ಗು. ನೀನ್ ತಿನ್ನು. ತಾಳ್ರಿ, ನೀವು ತಿನ್ರಿ ಒಂದ. ಅಕ್ಕಮಲ್ಲಿ ನೀನು ತಿನ್ನು ಒಂದ. ಸರಿ ಕೊಡಿ, ತಿಂತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.